ನಾವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಇದೇ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಒಂದು ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಿರ್ಭಯಳ ಪ್ರಕರಣದಷ್ಟೇ ಗಂಭೀರವಾಗಿರುವಂತಹ ರೀತಿಯಲ್ಲಿ ಒಂದು ಅತ್ಯಾಚಾರ ದೌರ್ಜನ್ಯ ನಡೆದು ಇವತ್ತು ಎಲ್ಲ ಕಡೆ ದೇಶಾದ್ಯಂತ ಸುದ್ದಿಯಾಗಿ ಪ್ರತಿಭಟನೆಗಳು ದಾಖಲಾಗ್ತಾ ಇದ್ದಾವೆ. ಸೊ ಇದೇ ಇದರಲ್ಲಿ ಯುಪಿನಲ್ಲಿ 14 ತಿಂಗಳುಗಳಲ್ಲಿ 9 ಮಹಿಳೆಯರನ್ನ ಕೊಂದಿರುವಂತಹ ಘಟನೆ ಕೂಡ ದಾಖಲಾಗಿ ಆತನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಯುಪಿನಲ್ಲಿ ಒಂದು ಸಮಾಜವಾದಿ ಪಕ್ಷದ ಮುಖಂಡ ಅಂತ ಹೇಳ್ಕೊಳ್ಳುವಂತವನೇ ಒಂದು 15 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿರುವಂತಹ ಘಟನೆ ಕೂಡ ದಾಖಲಾಗಿದೆ. ಇವತ್ತು ವೈದ್ಯಕೀಯ ವಿದ್ಯಾರ್ಥಿನಿ ವೈದ್ಯೆಯ ಮೇಲೆ ನಡೆದಿರುವಂತಹ ಅತ್ಯಾಚಾರದ ಘಟನೆ ಮಾಸುವಂತಷ್ಟಲ್ಲದೆ ಇವತ್ತು ಆ ವೈದ್ಯ ಮೇಲೆ ನಡೆದಿರುವಂತಹ ಅತ್ಯಾಚಾರವನ್ನ ಒಂದು ಪ್ರತಿರೋಧನೆ ತೋರಿಸೋದ್ರ ಮುಖಾಂತರ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಈ ಪ್ರಕರಣ ಮಾಸ್ ಹೋಗೋದಕ್ಕಿಂತ ಮುಂಚೆನೆ ಇದೇ 18ನೇ ತಾರೀಕು ಬೆಂಗಳೂರಿನ HRS ಲೇಔಟ್ನಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರದ ಘಟನೆ ಮತ್ತೊಂದು ದಾಖಲಾಗಿದೆ. ಮಧ್ಯರಾತ್ರಿನಲ್ಲಿ ಒಬ್ಬ ಹೆಣ್ಮಗಳು ಆಟೋದಲ್ಲಿ ಸಂಚರಿಸಿದಂತ ಸಂದರ್ಭದಲ್ಲಿ ಆಟೋ ಚಾಲಕ ಅದರ ಜೊತೆಗೆ ಇನ್ನೂ ಹಲವರು ಸೇರಿಕೊಂಡು ಆಕೆಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರುವಂತಹ ಈನ ಘಟನೆ 18ನೇ ತಾರೀಕು ನಡೆದಿದೆ. ಇವತ್ತು ಒಬ್ಬ ವೈದ್ಯ ಮೇಲೆ ನಡೆದಿರುವಂತಹ ಘಟನೆ ಇರ್ಬೋದು ಅಥವಾ ಮೊನ್ನೆ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಇರ್ಬೋದು, ಅವರ ಕ್ರೌರ್ಯಕ್ಕೆ ಅದು ಸಾಕ್ಷಿಯಾಗಿ ನಿಂತಿದೆ. ವೈದ್ಯೆಯ ಮೇಲೆ ನಡೆದಿರುವಂತಹ ಅತ್ಯಾಚಾರದ ಘಟನೆಯನ್ನ ನಾವು ನೋಡೋದಾಯ್ತು ಅಂತಂದ್ರೆ, ಆ ವೈದ್ಯ ಮೇಲೆ ಅತ್ಯಾಚಾರ ಎಸಗಿದಂತವನ ಒಂದು ಮೊಬೈಲ್ ಅನ್ನು ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ವಿಕೃತವಾಗಿರುವಂತಹ ಹಲವಾರು ಒಂದು ಅಶ್ಲೀಲವಾಗಿರುವಂತಹ ವಿಡಿಯೋಗಳನ್ನ ಅವನು ಡೌನ್ಲೋಡ್ ಮಾಡಿಕೊಂಡು ಆ ವಿಡಿಯೋಗಳನ್ನ ನೋಡಿ ಅದೇ ರೀತಿಯಾಗಿ ವೈದ್ಯೆಯ ಮೇಲೆ ವಿಕೃತಿಯನ್ನ ಆತ ಕಾಮುಕ ಮೆರೆದಿದ್ದಾನೆ. ಆ ವೈದ್ಯೆಯ ಕಣ್ಣಿಂದ, ಬಾಯಿಂದ, ಕಿವಿಯಿಂದ ರಕ್ತ ಸೋರ್ಕೊಂಡು ಹೋಗಿದೆ. ತುಂಬಾ ಇಂಜುರಿಯಸ್ ವೈದ್ಯೆಯ ಮೇಲೆ ಆಗಿದೆ. ಸೊ ಇವತ್ತು ಅದೇ ತರದ ಘಟನೆ ಬೆಂಗಳೂರಿನಲ್ಲಿ ಕೂಡ ನಡೆದಿದೆ. ನಾವು ಪ್ರತಿನಿತ್ಯ ಇಲ್ಲಿರುವಂತ ಎಲ್ಲರೂ ಕೂಡ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂತಹ ಅತ್ಯಾಚಾರದ ಘಟನೆಗಳು ನಿಲ್ಲಬೇಕು, ಪ್ರಕರಣಗಳು ಕಡಿಮೆ ಆಗಬೇಕು, ಸಮಾಜದಲ್ಲಿ ಒಂದಷ್ಟಾದ್ರೂ ಸುಧಾರಣೆ ಬರಬೇಕು ಅಂತ ಹೇಳಿ ಧ್ವನಿ ಎತ್ತಿ ಪ್ರತಿನಿತ್ಯ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದೀವಿ. ಆದ್ರೂ ಕೂಡ ಇವತ್ತು ನಮ್ಮ ಸಮಾಜ ಈ ಒಂದು ಆತಂಕಕಾರಿಯಾಗಿರುವಂತಹ ಘಟ್ಟಕ್ಕೆ ತಲುಪ್ತಾ ಇರುವಂತದ್ದು ನಮ್ಗೆಲ್ಲರೂ ಕೂಡ ಆತಂಕವನ್ನ ಉಂಟು ಮಾಡಿದೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ಗ್ರಾಮದಲ್ಲಿ ಹೆತ್ತ ತಾಯಿಯನ್ನೇ ಸ್ವಂತ ಮಗ ವಿವಸ್ತ್ರಗೊಳಿಸಿ ತನ್ನ ತಂದೆಗೆ ಗಂಟುಪೂರ್ತಿ ಕುಡಿಸಿ ತಂದೆಯನ್ನ ಮಲಗಿಸಿ ಹೀನಾಯವಾಗಿ ಹೆತ್ತ ತಾಯಿಯನ್ನ ತಳಿಸಿ ಹೆತ್ತ ತಾಯಿ ಮೇಲೆ ಅತ್ಯಾಚಾರ ಮಾಡಿರುವಂತ ಘಟನೆ ದಾಖಲಾಗಿದೆ. ನಾವು ಎಂತಹ ನೀಚ ಮತ್ತು ಹೀನಾಯ ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂತ ಹೇಳಿ ನಾವು ನಿಜವಾಗ್ಲೂ ಇಂತಹ ಘಟನೆಗಳು ನಡೀತಾ ಇರೋದ್ರಿಂದ ಇಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಲ್ಲಪ್ಪ ಅಂತ ಹೇಳಿ ತಲೆ ತಗ್ಗಿಸುವಂತಹ ವಿಚಾರಗಳು ಇವೆಲ್ಲವೂ ಆಗಿದೆ. ಇಂಥ ಒಂದು ಪ್ರಕರಣಗಳು ನಡೆದಂತ ಸಂದರ್ಭದಲ್ಲಿ ಬರೀ CBI ತನಿಖೆಗೆ ವಹಿಸಿನೋ ಅಥವಾ ಅಂತ ಪ್ರಕರಣಗಳನ್ನ ರಾಜಕೀಯ ಕಾರಣಗಳಿಗೆ ಬಳಕೆ ಮಾಡಿಕೊಳ್ಳುವಂತ ನಿಟ್ಟಿಗೆ ಇವತ್ತಿನ ಆಳ್ತಿರುವಂತ ಕೇಂದ್ರ ಸರ್ಕಾರಗಳಿರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು ಇಳಿಬಾರದು. ಬದಲಿಗೆ ಅಪರಾಧಿಗಳಿಗೆ ಕಠಿಣವಾಗಿರುವಂತಹ ಶಿಕ್ಷೆಯನ್ನ ಕೊಡುವುದರ ಕಡೆಗೆ ಸರ್ಕಾರ ಮತ್ತು ಕಾನೂನು ಗಮನವನ್ನು ವಹಿಸೋದ್ರಲ್ಲಿ ಪದೇ ಪದೇ ವಿಫಲ ಆಗ್ತಾ ಇದ್ದಾರೆ. ಈ ಎಲ್ಲ ಪ್ರಕರಣಗಳಿಂದ ನಮಗೆ ತಿಳಿದು ಬರ್ತಾ ಇದೆ. ಇಲ್ಲಿರುವಂತ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ, ಸಾಲು ಸಾಲಾಗಿ 6 ತಿಂಗಳಿಂದ ಎಷ್ಟು ಅತ್ಯಾಚಾರ ಪ್ರಕರಣಗಳನ್ನ ನೀವೆಲ್ಲರೂ ದಾಖಲು ಮಾಡಿದಿರಿ, ಎಷ್ಟು ಮಟ್ಟಿಗೆ ಹೆಚ್ಚಾಗ್ತಿದೆ ಅಂತ ಹೇಳಿ. ನ್ಯಾಷನಲ್ ಕ್ರೈಮ್ ಬ್ಯೂರೋ ಪ್ರಕಾರ ನಿಮಿಷಕ್ಕೆ 2 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಅದು ಕಂಪ್ಲೇಂಟ್ ಆಗಿ ದಾಖಲಾಗ್ತಿರುವಂತ ಪ್ರಕರಣಗಳ ಸಂಖ್ಯೆ ನಿಮಿಷಕ್ಕೆ 2 ಅಂತ ಆದ್ರೆ ಮಾನ ಮರ್ಯಾದೆಗೆ ಹಂಚಿ ಪ್ರಕರಣಗಳೇ ದಾಖಲೆ ಆಗದೆ ಇರುವಂತ ಸಂಖ್ಯೆ ಇನ್ನೆಷ್ಟಿರಬಹುದು? ಆ ಪ್ರಕರಣ ತಗೊಳಕ್ ಹೋಯ್ತು ಅಂತಂದ್ರೆ ನಿಮಿಷದಲ್ಲಿ 10-15 ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಲೈಂಗಿಕ ಕಿರುಕುಳಗಳು ನಡೀತಾ ಇದ್ದಾವೆ. ಆದ್ರೂ ಕೂಡ ಕಠಿಣವಾಗಿ ಕಾನೂನನ್ನು ಜಾರಿ ಮಾಡಬೇಕಾಗಿರುವಂತ ಸರ್ಕಾರಗಳು, ಕೇಂದ್ರ ಇರಬಹುದು, ರಾಜ್ಯ ಇರಬಹುದು, ಒಬ್ಬರ ಮೇಲೆ ಒಬ್ಬರು ಕೆಸರೆಚ್ಚಾಟವನ್ನ ಮಾಡ್ಕೊಳ್ತಾ ಸ್ವಾರ್ಥ ರಾಜಕಾರಣವನ್ನ ಮಾಡ್ತಾ ಬರ್ತಿದ್ದಾರೆ. ಬಿಟ್ರೆ ಹೆಣ್ಮಕ್ಳಿಗೆ ಭದ್ರತೆ, ಸುರಕ್ಷತೆ ಕೊಡೋದ್ರಲ್ಲಿ ಇಬ್ರು ಕೂಡ ವಿಫಲರಾಗಿದ್ದಾರೆ ಅನ್ನೋದನ್ನೇ ನಾವು ಹೇಳ್ಬೋದು. ಹಂಗಾಗಿ ಈ ಕೆಸರೆಚ್ಚಾಟವನ್ನ ಮೊದಲು ನಿಲ್ಲಿಸಿ ಹೆಣ್ಣು ಮಕ್ಕಳಿಗೆ ಕೊಡಬೇಕಾಗಿರುವಂತ ಸುರಕ್ಷತೆ ಮತ್ತು ಭದ್ರತೆಯ ಕಡೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗಮನವನ್ನ ವಹಿಸಬೇಕಾಗಿದೆ. ನಿರ್ಭಯ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಏನು ವರ್ಮಾ ಕಮಿಟಿ ಶಿಫಾರಸುಗಳಾಗಿತ್ತು ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಾಗಿದೆ. ಇವತ್ತು ಜನಸಾಮಾನ್ಯರ ಕೈಗೆ, ಪುಟ್ಟ ಪುಟ್ಟ ಮಕ್ಕಳ ಕೈಗೆ ಮೊಬೈಲ್ಗಳಲ್ಲಿ ಅಶ್ಲೀಲವಾಗಿ ಹರಿದಾಡ್ತಿರುವಂತಹ ವಿಡಿಯೋಗಳು ಕಥೆಗಳ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಿಕ್ತಿರುವಂತ ಈ ಅಶ್ಲೀಲ ವಿಡಿಯೋಗಳಿಗೆ ಮೊದಲು ಕಡಿವಾಣವನ್ನ ಹಾಕಬೇಕಾಗಿದೆ. ಇವತ್ತು ಪ್ರಚೋದನೆಗೆ ಒಳಗಾಗಿ ಈ ವಿಡಿಯೋಗಳನ್ನ ನೋಡಿನೇ ತುಂಬಾ ಜನ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳನ್ನ ಮಾಡ್ತಿರುವಂತ ಘಟನೆಗಳು ದಾಖಲಾಗ್ತಿದ್ದಾವೆ. ನಮ್ಗೆ ಗೊತ್ತಿದೆ, ಈ 4-5 ವರ್ಷಗಳ ಹಿಂದೆ ಇದೇ ಮಂಡ್ಯದ ಶಿವಾರಗುಡ್ಡದಲ್ಲಿ ನಡೆದಂತಹ ಒಂದು ಅತ್ಯಾಚಾರ ಪ್ರಕರಣ ನೀವೆಲ್ಲರೂ ಕೂಡ ದಾಖಲು ಮಾಡಿದಿರಿ. ಅದರಲ್ಲಿ ಬಾಲ ಅಪರಾಧಿಯಾಗಿ 9ನೇ ತರಗತಿಯ ಹುಡುಗ ಶಿಕ್ಷೆಯನ್ನ ಅನುಭವಿಸಿತು. ಆ ಸಂದರ್ಭದಲ್ಲಿ ಪ್ರಶಾಂತಿ ಭರಸೆ ಅವರು ಕೂಡ ತನಿಖೆ ನಡೆಸಿದಾಗ ಆ ಹುಡುಗನ ಮೊಬೈಲ್ ಅಲ್ಲೂ ಕೂಡ 90ಕ್ಕೂ ಹೆಚ್ಚು ಬ್ಲೂ ಫಿಲಮ್ಸ್ ಇದ್ದು ಅನ್ನೋದೇ ನಮ್ಗೆ ಕಂಡು ಬಂದಿತ್ತು. ಸೊ ಇಷ್ಟೆಲ್ಲ
ಒಂದು ಆರೋಗ್ಯಕರವಾಗಿರುವಂತಹ ವಾತಾವರಣ ಇಲ್ಲದೆ ಇರುವಂತ ನೀಚ ಮಟ್ಟಕ್ಕೆ ಸಮಾಜ ಇಳಿತಾ ಇದ್ರು ಕೂಡ ಈ ಎಲ್ಲ ಒಂದು ಅಶ್ಲೀಲ ವಿಡಿಯೋಗಳ ಮೇಲೆ ಕಡಿವಾಣವನ್ನ ಹಾಕಿ ಹೆಣ್ಣು ಮಕ್ಕಳುಗಳಿಗೆ ಸುರಕ್ಷತೆ ಮತ್ತು ಭದ್ರತೆಯನ್ನು ಕೊಟ್ಟು ಶೀಘ್ರವಾಗಿ ನ್ಯಾಯದಾನ ಕೊಡಬೇಕಾಗಿರುವಂತಹ ಕಾನೂನು ಕೂಡ ವಿಳಂಬ ಗತಿಯಲ್ಲಿ ಸಾಗ್ತಾ ಇರೋದು ಕೂಡ ಇದಕ್ಕೆ ಕಾರಣ ಆಗ್ತಾ ಇದೆ. ಹಂಗಾಗಿ ಯಾವುದೇ ಪ್ರಕರಣಗಳಾಗ್ಲಿ ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ಆದಷ್ಟು ಬೇಗ ತನಿಖೆಯನ್ನು ಮುಗಿಸಿ ವರ್ಷ ಒಳಗಡೆ ತೀರ್ಪು ಬರೋ ತರದಲ್ಲಿ ನ್ಯಾಯದಾನವನ್ನ ಮಾಡುವಂತದನ್ನ ಕಾನೂನು ಕೂಡ ಮಾಡಬೇಕಾಗಿದೆ. ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬೇರೆ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ನಮಗೆ ಸುರಕ್ಷತೆಯ ಭಾಗ್ಯ ಬೇಕಾಗಿದೆ. ಹೆಣ್ಮಕ್ಳನ್ನ ಆರ್ಥಿಕವಾಗಿ ಸಬಲರು ಮಾಡೋದ್ರ ಜೊತೆಗೆ ಲೈಂಗಿಕ ಕಿರುಕುಳಗಳು, ಅತ್ಯಾಚಾರಗಳು, ದೌರ್ಜನ್ಯಗಳು ನಡೆದೇ ಇರೋ ತರದಲ್ಲೂ ಕೂಡ ಅವರಿಗೆ ಭದ್ರತೆಯನ್ನು ಒದಗಿಸ್ಕೊಡ್ಬೇಕಾಗಿರೋದು ಮತ್ತು ಕೇಂದ್ರ ರಾಜ್ಯ ಸರ್ಕಾರದ ಹೊಣೆ. ಅದನ್ನ ಅವರು ಸರಿಯಾಗಿ ನಿಭಾಯಿಸಬೇಕು. ಇಲ್ಲ ಅಂತಂದ್ರೆ ಇದ್ರ ವಿರುದ್ಧ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟಗಳು ಖಂಡಿತವಾಗ್ಲೂ ಆಗ್ಲೇಬೇಕಾಗಿದೆ. ಆ ಹೋರಾಟಕ್ಕೆ ಬರೀ ಮಹಿಳಾ ಸಂಘಟನೆಗಳು ಮಾತ್ರ ಅಲ್ಲ, ಜನಸಾಮಾನ್ಯರು, ಮಾಧ್ಯಮ ವರ್ಗದವರು ಪ್ರತಿಯೊಬ್ಬರು ಕೂಡ ಧ್ವನಿಯಾಗಿ ಹೆಣ್ಣುಮಕ್ಕಳ ಮೇಲೆ ನಡೀತಿರುವಂತಹ ದೌರ್ಜನ್ಯಗಳನ್ನ ಹಿಂಬಡಿಸೋದಕ್ಕೆ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ. ಸೊ ಈ ವಿಚಾರಕ್ಕೆ ನಾವು ಇವತ್ತಿನ ದಿನ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೀವಿ. ಇನ್ನು ಹೆಚ್ಚಿನ ವಿಚಾರಗಳನ್ನ ಸುನಂದ ಜಯರಾಮ್ ಅವರು ಕೂಡ ತಿಳಿಸ್ಕೊಡ್ತಾರೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇರುವಂತಹ